ತುಂಬಾ ಥ್ಯಾಂಕ್ಸ್. ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯೋಲ್ಲ. ಆಪತ್ತಲ್ಲಿರೋ ಹೆಣ್ಣನ್ನು ಕಾಪಾಡೋದೆ ಗಂಡಸನ ಕರ್ತವ್ಯ. ಮಿಸ್, ನನ್ನ ಹೆಸರು ಸೀತಾ. ಇಲ್ಲೇ ಗಿರಿಧಾಮ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಬ್ಯಾಂಕಿಗೆ ಹಣ ಕಟ್ಟೋಕೆ ಚಿಕ್ಕಮಂಗ್ಳೂರು ಹೊರಟಿದ್ದೆ. ದಾರಿಯಲ್ಲಿ ಇವರು ಮುದುಕಿ ಆಗ್ಬಿಟ್ರು. ಒಳ್ಳೆ ಸಮಯಕ್ಕೆ ಬಂದು ನನ್ನ ಕಾಪಾಡಿದ್ರಿ, ನನ್ನ ಮರ್ಯಾದೆ ಉಳಿಸಿದ್ರಿ. ಇನ್ನೀ ನನ್ನ ಮಕ್ಕಳು ನಿಮ್ಮ ತಂಟೆಗೆ ಬರಲ್ಲ, ಯೋಚನೆ ಮಾಡ್ಬಿಡಿ. ನಾನವಾನ ಮಗನ್ ಬೇಕ, ತಿಂಡಿ ತಿನ್ನವಾನ ಮಗನ್ ಬೇಕು, ಶಾವಡುವಾನ ಮಗನ್ ಬೇಕು. ಮಗನ ಮೇಲೆ ಎನ್ನ ಅನ್ಬು ಎನ್ನ ಪ್ರೀತಿ. ಡ್ಯಾಡಿ, அதோ வந்து விட்டாரு சிக்கேஜவார். வாருங்க வாருங்க குமார். இப்ப பாருங்க சாப்பிடுறதுக்கு. ಡ್ಯಾಡಿ, ನೀವಿನ್ನೂ ಊಟ ಮಾಡಿಲ್ವಾ? ನೀನ್ ಬಿಟ್ಟು ಯಾವತ್ತು ಊಟ ಮಾಡಿದೀರೋ? ಬಾ ಊಟ ಮಾಡೋಣ ಬಾ. ಅಪ್ಪനും ಮಗനും ಅಪರೂಪமான ಜೋಡಿ. ಹೇಡಿಯಾಗಿ ಹಿಂತಿರುಗಿ ಬಂದವ್ರಿಗೆಲ್ಲ ಇದೇ ಶಿಕ್ಷೆ. ಏನ್ ಸೀತಾ ಇಲ್ಲಿ ಕೂತಿದ್ಯಾ? ಮಾತೆ ಹೊನ್ನಮ್ಮ ದೇವಿನ ವರ ಕೊಡು ತಾಯಿ ಅಂತ ಪ್ರಾರ್ಥನೆ ಮಾಡ್ತಿದ್ದೆ. ಏನ್ ವರ ಕೇಳಿದೆ? ನನ್ನ ಪ್ರೇಮದ ರಾಜ ನನ್ನವನಾಗ್ಬೇಕು, ಶಾಶ್ವತವಾಗಿ ನನ್ನ ಜೊತೆಲೇ ಇರಬೇಕು ಅಂತ ಬೇಡ್ಕೊಂಡೆ. ಕುಮಾರ್, ನಿಮ್ ಕೈನಲ್ಲಿ ರಾಜ ಅಂತ ಹಚ್ಚ ಹಾಕಿಸ್ಕೊಂಡಿದ್ರಲ್ಲ, ಯಾಕೆ? ಅವನು ನನ್ನ ಪ್ರಾಣ ಸ್ನೇಹಿತ ಸೀತಾ. ನಮ್ಮಿಬ್ರು ಸ್ನೇಹ ಶಾಶ್ವತವಾಗಿರ್ಲಿ. ಅವನ ಕೈಯಲ್ಲಿ ನನ್ನ ಹೆಸರು, ನನ್ನ ಕೈನಲ್ಲಿ ಅವನ ಹೆಸರು ಹಚ್ಚೆ ಹಾಕಿಸ್ಕೊಂಡು. ಆದ್ರೆ ಚಿಕ್ಕ ವಯಸ್ಸಲ್ಲೇ ನಾವಿಬ್ರು ಬೇರೆ ಆಗ್ಬಿಟ್ಟು. ಈಗ ಅವನೆಲ್ಲಿದ್ದಾನೋ, ಹೇಗಿದ್ದಾನೋ? ಸೀತಾ, ನನ್ನ ಜೀವನದಲ್ಲಿ ಬೇಕಾಗಿರೋದು 3 ಜನ. ಒಬ್ಬ ನನ್ನ ರಾಜ, ಈ ಅನಾಥನಿಗೆ ಜನ್ಮ ಕೊಡದೇ ಇದ್ರು ಜೀವಕ್ಕೆ ಕೊಟ್ಟು ಸಾಕ್ತಾ ಇರೋ ನನ್ನ ತಂದೆ, ಈ ಜೀವಕ್ಕೆ ಪ್ರೇಮಾನ ಅಮೃತ ತುಂಬ್ತಾ ಇರೋ ನೀನು. ಅಷ್ಟೇ. ನೋಡು ಸೀತಾ, ನೀನ್ ಇನ್ಮೇಲೆ ಆ ಎಸ್ಟೇಟ್ ಕೆಲ್ಸಕ್ಕೆ ಹೋಗೋದು ನನಗಿಷ್ಟ ಇಲ್ಲ, ಅದ್ರ ಅಗತ್ಯನೂ ಇಲ್ಲ. ಏನ್ ಮಾಡ್ಲಿ, ನನ್ನೇ ನಂಬ್ಕೊಂಡಿರೋ ತಂದೆ ತಾಯಿ ತಂಗಿ ಸಾಕೋದಕ್ಕೆ ನಾನ್ ದುಡಿಲೇಬೇಕು. ಯೋಚನೆ ಮಾಡ್ಬೇಡ ಸೀತಾ, ಅವ್ರ ಜವಾಬ್ದಾರಿ ನನಗ್ ಬಿಡು. ನೀವು ನೋಡ್ಕೋತೀರಾ? ಯಾಕೆ ಅನುಮಾನನ? ಅನುಮಾನ ಅಲ್ಲ, ಅದು ನಮ್ಮ ಮದುವೆ ಆದ್ಮೇಲೆ ಯೋಚನೆ ಮಾಡೋ ವಿಷಯ. ಸೀತಾ, ನನ್ನ ನಿನ್ನ ಪ್ರೀತಿ ಹಾಲ್ನಂತೆ ಶುಭ್ರವಾಗಿದೆ, ಗಂಗೆಯಾಗಿ ಪವಿತ್ರವಾಗಿದೆ. ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ಕುಮಾರ್, ಕರೆಂಟ್ ಹೊರಟಾಯ್ತು. ಎದಕ್ಕೂ ಬೇಡ ಸೀತಾ, ಇದು ನಂದೇ ಗೆಸ್ಟ್ ಹೌಸ್. ಎಲ್ಲೋ ಫ್ಯೂಸ್ ಹೋಗಿರ್ಬೇಕು ಅಂತ ಕಾಣುತ್ತೆ. ನಾನು ಹೋಗಿ ನೋಡ್ಕೊಂಬರ್ಲಾ? ಬಿಡಿ ಬಿಡಿ, ನನಗೆ ಹೆದರಿಕೆ ಆಗುತ್ತೆ. ನಾನು ಬಿಟ್ಟು ದೂರ ಹೋಗ್ಬೇಡಿ. ನಾನು ದೂರ ಹೋಗಲ್ಲ ಸೀತಾ, ನಿನ್ನ ಹತ್ರನೇ ಇದ್ದೀನಿ. ಇನ್ನು ಹತ್ರ ಬನ್ನಿ. ಬಂದೆ.
ಐ ಆಮ್ ಸಾರಿ ಸೀತಾ, ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಟ್ಟು. ಸೀತಾ, ಹೆಣ್ಣಿಗೆ ಶೀಲ ಎಷ್ಟು ಮುಖ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು, ಸಂದರ್ಭ ನಮ್ಮಿಬ್ರನ್ನು ಸೇರಿಸ್ಬಿಟ್ಟು. ಯೋಚನೆ ಮಾಡ್ಬೇಡ ಸೀತಾ, ನಡೆದಿದ್ದ ವಿಷಯನೆಲ್ಲ ನಮ್ಮ ತಂದೆಗೆ ಹೇಳಿ ಆದಷ್ಟು ಬೇಗ ನಮ್ಮ ಮದುವೆಗೆ ಏರ್ಪಾಡು ಮಾಡ್ತೀನಿ. ಸೀತಾ, ನಮ್ಮ ತಂದೆ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ನನ್ನ ಮಗನ ಮೇಲೆ ಆ ನಂಬಿಕೆ ಇರೋದ್ರಿಂದ ಹುಡುಗಿನ ನಿಶ್ಚಯ ಮಾಡಿರೋದು ನಾರಾಯಣರಾಯರೇ. ಯೌವನದಲ್ಲಿ ಆದರ್ಶವಾಗಿ ಬಾಳ್ಬೇಕು ಅಂತ ಹೇಳಿ ನಮ್ಮ ತಂದೆ ಮಾತು ಮೀರಿ ಒಂದು ಹುಡುಗಿನ ಕೈ ಹಿಡಿದೆ. ಅದರ ಫಲ ನಂದ ಗೋಕುಲದಾಗಿದ್ದ ನಮ್ಮ ಮನೆ ಸ್ಮಶಾನ ಆಗೋಯ್ತು. ಬೇರೆ ಮಂತನದ ಹುಡುಗಿ ಮನೆ ಬರೋಕ್ ಸಾಧ್ಯವೇ ಇಲ್ಲ, ಶಾಪ ಇದೆ ಅಂತ ಹೇಳಿ ನಮ್ಮ ತಂದೆ ಹೇಳ್ತಿದ್ದು ಮಾತು ನಿಜ ಆಗೋಯ್ತು. ಅದರಿಂದ ನಾನು ಪಾಠ ಕಲಿತೆ ಸ್ವಾಮಿ. ಕುಮಾರನಿಂದ ನಮ್ಮ ವಂಶ ಉದ್ಧಾರವಾಗ್ಲಿ ಅಂತ ಅದಕ್ಕೇನೆ ನಮ್ಮ ವಂಶದ ಹುಡುಗಿನೇ ಆರಿಸಿರೋದು. ಹುಡುಗಿ ವಿದ್ಯಾವಂತೆ, ಬುದ್ಧಿವಂತೆ. ಆದಷ್ಟು ಬೇಗ ಈ ಮದುವೆ ಮುಗಿಸಿ ಹುಡುಗಿನ ಮನೆ ತುಂಬಿಸ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕವಾಗತ್ತೆ. ನಿಜ ವಿಶ್ವನಾಥ್ ಸಾಯರೇ, ನಿಮ್ಮ ಮಗ ಅಪ್ಪ ಚಿನ್ನ ಸ್ವಾಮಿ, ಅಪ್ಪ ಚಿನ್ನ. ನಿಮ್ಮ ಮಾತಂತೂ ಯಾವಾಗಲೂ ಮೀರೋದೇ ಇಲ್ಲ. ಡೈನಾಮೆಂಟ್ ಹೊಡೆದ ತಕ್ಷಣ ನಾನ್ ತಪ್ಪಿಸ್ಕೊಂಡು ಹೋಗ್ತೀನಿ, ನೀನು ಬರ್ತೀಯಾ? ಬರಲ್ಲ. ಜಗನ್, ಓಡೋಗ್ತಾ ಇದ್ದ ಈ ದಡಿಯನ್ನು ಹಿಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕಾನ್ಸ್ಟೇಬಲ್ಸ್, ಕಬ್ಬಣ ಚೇಲ ಕಟ್ಟಾಗ್ರವನ. ಜಗನ್, ನೋಡೋಕೆ ಇಷ್ಟು ಒಳ್ಳೆಯವನ ಕಾಣ್ತಾ ಇದ್ದಿ, ಯಾಕೆ ಸುಮ್ಮನೆ ದಾದಾಗಿರಿ ಮಾಡಿ ಜೈಲಿಗೆ ಬರ್ತೀಯಾ? ಏನ್ ಮಾಡ್ಲಿ ಸರ್, ನನ್ನ ಕಣ್ಣೆದುರುಗಡೆ ಅನ್ಯಾಯ ನಡೀತಾ ಇದ್ರೆ ಅದು ನೋಡ್ಕೊಂಡು ನಂಗೆ ಸುಮ್ಮನೆ ಇರಕ್ಕಾಗೋದಿಲ್ಲ. ಜಗನ್, ನೀನ್ ಮಾಡಿರೋ ಈ ಒಳ್ಳೆ ಕೆಲಸನ ಮೇಲಧಿಕಾರಿಗಳು ತಿಳಿಸಿ ಆದಷ್ಟು ಬೇಗ ನೀನ್ ಬಿಡುಗಡೆ ಪ್ರಯತ್ನ ಮಾಡ್ತೀನಿ. ಸರಿ ಸರ್. ಪಟ್ಟ ಏನ್ಲೇ ಪಟ್ಟ ಮಲಗಿ ಬಿಟ್ಟಿದೆ, ಅನ್ನ ಹಾಕ್ಬಾರ್ರಿ. ಹಣ ಹೋಗಲ ಕುದುರಪ್ಪ ಇಲ್ಲ. ಬೆಳಗಿನಿಂದ ನಾನು ಜ್ವರ ಬಂದು ಶಕ್ತಂಡಿ ಇರ್ಗಡೆ ಆರಣ ಜಮೀಲ್ ಬಂಡಿ ಇರ್ಗಡೆ ಇಲ್ಲಡ ಹೋಗಣ. ಜ್ವರ ಬಂದೈತಿ ಈ ನನ್ನ ಮಗ್ಗೆ ಕಾಮ ಜ್ವರ ಬಂದೈತಿ. ಕುದುರಿ ಕೊಡೋ ಇಂಜೆಕ್ಷನ್ ಒಂದು ಕೊಟ್ಟು ಬಿಟ್ರೆ ಮಗ ಜೀವಮಾನವಲ್ಲ ಕೆನಿತಾ ಬಿದ್ದಿರ್ತಾನೆ. ನಿನ್ನ ಪೊನ್ನಿ ಜೊತೆ ಪ್ರೇಮ ಮಾಡಕ್ ಅಡ್ಡಿ ಇದ್ದಂಗ ಆಗ್ತದೆ. ಲೇ ನೋಡ, ಒಂದ್ ಇಂಜೆಕ್ಷನ್ ತಗೋ ಹೋಗ್ತದೆ. ನನಗೆ ಬೇಡಪ್ಪ ಕುದುರಪ್ಪ ಇಲ್ಲ. ಜೀವನದಲ್ಲಿ ನಾನು ಒಳವಾಟಿ ಜೂಜಿಯಿಂದ ಜುಜ್ಜಿದ್ದುಕೊಂಡಿಲ್ಲಡ. ನನಗೆ ಬೇಡಪ್ಪ. ನೋಡು, ಇದೇ ಜ್ವರ ಬಡದು ಊರಾಗ 4 ಮಂದಿ ಸತ್ತಾರ್ಲೆ. ಆಮೇಲೆ ಪೊನ್ನಿ ಪ್ರೇಮ ಕಳ್ಕೊಂಡು ನೀನು ಹಂಗ ಆಯ್ತು ನೋಡು. ಅದು ಬೇಡಡ. ಪೊನ್ನಿ ಪ್ರೇಮ ಬೇಕೋ ಬೇಡೋ? ಬೇಗಡ. ಹಾಗಾದ್ರೆ ಒಂದ್ ಇಂಜೆಕ್ಷನ್ ಚುಚ್ಚಿಸ್ಕೋ. ಇಂಜೆಕ್ಷನ್ ತೆಗೆದು ಬಿಡೋಣವ. ಚುಚ್ಚಿಸ್ಕೊಳ್ಳೋ, ಜ್ವರ ಹೋಗ್ತದೆ. ಒಂದ್ಸಾರಿ ಕಾಲು ಜಾರಿಸಿ ಓದಿ
ಹೋಗ್ತದ. ಏನ್ ಪ್ರಾಣನ ಅಲ್ಲೋ ಜೋರ ಅವಳಿಗಾನ ಗುಡುಡ ಒಳ್ಳೆನ ಗುಡು ಕೊಡ್ತಿದ್ರೆ ಕುದುರೆ ಕೊಟ್ಟಿರ ಅರ್ಧ ಔಷಧ ಇದ್ದೇ ಕೊಡ್ತೀನಿ ನೋಡಿ. ಲೇ ಮಕ್ಕಳು ಮಕ್ಕಳು ಹಿಂದಿರಿಗ ಇದು ಹಿಂದಾಗಡ ಹಚ್ಚೋದು ಮುಂದಾಗಡ ಹಚ್ಚೋದಲ್ಲ. ಎಲ್ಲ ಹಿಂದಿರುಗಿ ಮನೆಗೆ ಮಕ್ಕಳು ಗುಡುಡ ಗುಡ ಹೇಳಬೇಡ ಮಕ್ಕಳು ಹೊಯ್ಕೋಬೇಡ ಹಂಗ ಊರ್ತಾ ಔಷಧಿ ಹೋಗೈತಿ ನೋಡು. ಇನ್ ಜ್ವರ ಬಿಟ್ಟ ಮೇಲೆ ಹೇಳ್ಬೇಕು ಮಗನ. ಅಲ್ಲಿ ತನಕ ಮಕ್ಕೋ ಇನ್ನೇನ್ ಕೊಡ್ತದ ಜ್ವರ ನನಗೆ. ಎಲ್ಲ ಇದು ಹುಲ್ಲು ತಿನ್ನೋನು ಹಂಗಿರದೆ. ನನ್ ಚಿನ್ನ ನನ್ ರನ್ನ ನೋಡು ಪೊನ್ನಿ, ಈ ಭತ್ತನ್ ಕೂಟ ಮಾತಾಡಬೇಡ ಅಂತ ಎಷ್ಟ್ ಸಾರಿ ಹೇಳಿ ನಿನಗೆ. ಅವನ್ ಮನುಷ್ಯ ಅಲ್ಲ ಕೂಡವ. ಏನಾಗ್ಯಾನ ಅಯ್ಯೋ ಚಿಕ್ಕಪ್ಪನ್ಗೇನಾಯ್ತು? ನೀನಾಗ್ತದ ಮತ್ತೊಬ್ಬರು ಪ್ರೇಮದಾಗ ಭಂಗಾತರೋ ಮಂಗ್ಯಾರ ಮಕ್ಕಳಿಗೆ ಆಗೋದ ಹಿಂಗ. ಇವನಿಗ ಕಾಮ ತರ ಬಂದಿತ್ತು. ನನ್ ಪುಟ ಹೇಳ್ದ, ನಾ ಕುದುರೆ ಇಂಜೆಕ್ಷನ್ ಕೊಟ್ಬಿಟ್ಟಿನ ಅವನಿಗ. ಔಷಧಿ ವಿಷ ಹಿಡಿಯೋ ತನಕ ಇವನು ಮೇಯ್ಕೋತಾರ ಬಿದ್ದಿರ್ತಾರ. ಹಿಂಗ್ಯಾರ ನೋಡು, ಇನ್ನು ಮುಂದೆ ನಿನ್ನ ನನ್ನ ಪ್ರೇಮಕ್ಕೆ ಯಾವ ಅಡ್ಡಿ ಅಲ್ಲ ನೋಡು. ನನ್ನ ಸರ್ವೀಸ್ನಾಗ ಒಂದು ಕುದುರೆ ಓದಿದ್ದಿಲ್ಲ. ಈ ನನ್ನ ಮಗ ಕುದುರೆ ಹೆಚ್ಚಾಗೋದ್ನಲ್ಲ ಯಪ್ಪ.